Hi, hello, welcome back to my channel. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಫ್ಟರ್ ಎಸ್ ಎಸ್ ಎಲ್ ಸಿ ಏನೇನು ಮಾಡ್ಬೋದು ಅಂತಂತೇಳಿ ನೋಡ್ತಾ ಹೋಗಿದ್ವಿ. ಅಂದ್ರೆ ಪಿ ಯು ಸಿ ಮತ್ತೆ ನಾನ್ ಪಿ ಯು ಸಿ ನಲ್ಲಿ ಅಂದ್ರೆ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ ತಕ್ಷಣನೇ ಡೈರೆಕ್ಟ್ ಆಗಿ ಏನೇನ್ ಮಾಡ್ಬೋದು ಅಂತಂದೇಳಿ, ಮತ್ತೆ ಅದ್ರ ಜೊತೆಗೆ ಪಿ ಯು ಸಿ ಸೈನ್ಸ್ ಅನ್ನ ಮಾಡಿದೆ ಅಂತಂದ್ರೆ ಏನೇನು ಅಪಾರ್ಚುನಿಟೀಸ್ಗಳು ಇದಾವೆ, ಯಾವ್ಯಾವ ಕೋರ್ಸ್ ಅನ್ನ ತಗೊಂಡ್ರೆ ಒಳ್ಳೇದು ಅಂತಂದೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಮಾಡ್ತಾ ಹೋಗೋಣ. ಅಂದ್ರೆ ಇನ್ನು ಎರಡು ಬ್ರಾಂಚ್ಗಳು ಉಳ್ಕೊಂಡಿದ್ದಾವೆ ಪಿ ಯು ಸಿ ನಲ್ಲಿ. ಒಂದು ಕಾಮರ್ಸ್, ಇನ್ನೊಂದು ಆರ್ಟ್ಸ್ ಅಂತಂದೇಳಿ ಎರಡು ಬ್ರಾಂಚ್ಗಳೇನು ಉಳ್ಕೊಂಡಿದ್ವಲ್ಲ ಅದನ್ನ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಪಿ ಯು ಸಿ ಮುಗಿಸಿ ಆದ್ಮೇಲೆ ಅಂದ್ರೆ ಕಾಮರ್ಸ್ ಅನ್ನ ತಗೊಂಡು 2 ವರ್ಷ ಪಿ ಯು ಸಿ ಮುಗಿಸಿದೆ ಅಂತಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ದೆನ್ ಈ ಪಿ ಯು ಸಿ ಕಾಮರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಬಿಕಾಮ್ ಅಂತ ಮಾಡ್ಬೋದು. ಕಾಮರ್ಸ್ ಅನ್ನ ಮಾಡಿದೆ ಅಂತಂದ್ರೆ ಬಿಕಾಮ್ ಮಾಡ್ಬೋದು. ಇದು 3 ಇಯರ್ಸ್ ಇರುತ್ತೆ. ಅಂಡ್ ಕಂಪ್ಲೀಟ್ ಮಾಡಿದ್ಮೇಲೆ ಎಂ ಕಾಮ್ ಅಂತ ಮಾಡ್ಬೋದು. ಮಾಸ್ಟರ್ ಆಫ್ ಕಾಮರ್ಸ್, ಇದು ಬ್ಯಾಚುಲರ್ ಆಫ್ ಕಾಮರ್ಸ್. ಇದು ಮಾಸ್ಟರ್ ಆಫ್ ಕಾಮರ್ಸ್ ಅನ್ನೋದು 2 ಇಯರ್ಸ್ ಇರುತ್ತೆ. ಇದಾದ್ಮೇಲೆ ಪಿ ಎಚ್ ಡಿನೂ ಕೂಡ ಇದರಲ್ಲಿ ಮಾಡ್ಬೋದು. ದೆನ್ ಬಿಕಾಮ್ ಮಾಡಿದೆ ಅಂತಂದ್ರೆ ಬಿಕಾಮ್ ಮಾಡಿ ಆದ್ಮೇಲೆ ಬಹಳಷ್ಟು ಅವಕಾಶಗಳಿರ್ತವೆ. ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡಬಹುದು. ಡೈರೆಕ್ಟ್ ಆಗಿ IAS ಆಫೀಸರ್ ಆಗ್ಬಹುದು. ಅದು ಪ್ರತಿ ವರ್ಷ ಯು ಪಿ ಎಸ್ ಸಿ ಇಂದ ಕಾಲ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಬಿಕಾಮ್ ಅನ್ನೋದು ಡಿಗ್ರಿ ಕೋರ್ಸ್. ಇದು 3 ಇಯರ್ಸ್ ಇರುತ್ತೆ. 3 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಬಹಳಷ್ಟು ಅವಕಾಶಗಳು ನಿಮ್ಮ ಮುಂದಿರ್ತವೆ. ಸೊ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅನ್ನ ಬರೆದು IAS ಆಫೀಸರ್ ಆಗ್ಬೋದು. ದೆನ್ MBA ಮಾಡ್ಬೋದು. ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. ಇದು 2 ಇಯರ್ಸ್ ಇರುತ್ತೆ. ಇದನ್ನ ಆದ್ಮೇಲೆ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಕೂಡ ಮಾಡ್ಬೋದು. ದೆನ್ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಬಹಳಷ್ಟು ಅವಕಾಶಗಳಿರ್ತವೆ ಕಾಮರ್ಸ್ನವ್ರಿಗೆ. ಸೊ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ IBPS ಎಕ್ಸಾಮ್ಸ್ ಅಂತ ಬರ್ತವೆ. ಬ್ಯಾಂಕ್ಸ್ ಜಾಬ್ಸ್ ಇನ್ ಬ್ಯಾಂಕ್ಸ್ ಬರ್ತವೆ. ಕ್ಲರಿಕಲ್ ಪೋಸ್ಟ್ ಗಳು ಬರ್ತವೆ. ಇನ್ಸೂರೆನ್ಸ್ ಫೀಲ್ಡ್ ಅಲ್ಲಿ ಬರುತ್ತೆ. ದೆನ್ ಪ್ರೊಬೇಷನರಿ ಪೀರಿಯಡ್ ಇದರಲ್ಲಿ ಫೀಲ್ಡ್ ಅಲ್ಲಿ ಬರ್ತವೆ. ಸೊ ಬ್ಯಾಂಕಿಂಗ್ ನಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ತವೆ ಕಾಮರ್ಸ್ ಮಾಡಿದೆ ಅಂತಂದ್ರೆ. ಸೊ ಇಷ್ಟೊಂದು ಬಿಕಾಮ್ ಆದ್ಮೇಲೆ ಮಾಡ್ಬೇಕಾಗುತ್ತೆ ಇದೆಲ್ಲ. ದೆನ್ LLB ಕೂಡ ಮಾಡ್ಬೋದು, ಲಾಯರ್ ಆಗ್ಬೋದು. 2 ಇಯರ್ಸ್ ಇರುತ್ತೆ. ಇದು 2 ಇಯರ್ಸ್ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಲಾಯರ್ ಆಗ್ಬೋದು. ಅದಾದ್ಮೇಲೆ ನೀವು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಕೋರ್ಸ್ ಅಂತ ಅನ್ನೋರು LLM ಅಂತ ಮಾಡ್ಬೋದು. ಇದು 2 ಇಯರ್ಸ್ ಇರುತ್ತೆ. ದೆನ್ ಈ CA ಅನ್ನೋದು ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ಕೂಡ ಮಾಡ್ಬೋದು. ಅಥವಾ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿ 2 ಇಯರ್ಸ್ ಇರುತ್ತೆ CA, ಇದನ್ನು ಕೂಡ ಮಾಡ್ಬೋದು. ಅಂದ್ರೆ ಡಿಗ್ರಿ ಮೇಲೆ ಅಂದ್ರೆ ಬಿಕಾಮ್ ಮೇಲೆ ಇದನ್ನ ಮಾಡಿದೆ ಅಂತಂದ್ರೆ ಬಹಳಷ್ಟು ಒಳ್ಳೇದು. ಇದು ಹೈಯರ್ ಇದಕ್ಕೆ ಚೆನ್ನಾಗಾಗುತ್ತೆ. ದೆನ್ ಇದಾದ್ಮೇಲೆ ನೀವು ಬಿಕಾಮ್ BEd ಕೂಡ ಮಾಡ್ಬೋದು. 2 ಇಯರ್ಸ್ BEd ಕೋರ್ಸ್ ಇರುತ್ತೆ. ಟೀಚರ್ ಆಗ್ಬೋದು. MEd ಕೂಡ ಇದರಲ್ಲಿ ಮಾಡ್ಬೋದು. ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್, ಲೈಬ್ರರಿಯನ್ ಆಗೋದಕ್ಕೆ ಇದು ಒಳ್ಳೆ ಅವಕಾಶ. ಅಂದ್ರೆ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ 2 ಇಯರ್ಸ್ ಕಾಮರ್ಸ್ ಕೋರ್ಸ್ ಅನ್ನ ಮುಗಿಸಿ ಪಿ ಯು ಸಿ ಅನ್ನ ಮುಗಿಸಿ ಬಿಕಾಮ್ ಅನ್ನ 3 ಇಯರ್ಸ್ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಅಂತಂದೇಳಿ ಅಂದ್ರೆ ಲೈಬ್ರರಿ ಒಳಗಡೆ ವರ್ಕ್ ಮಾಡ್ತಕ್ಕಂತಹ ಒಂದು ಫೀಲ್ಡ್ ಇದು ಲೈಬ್ರರಿಯನ್. ಇದು ಕೂಡ ಆಗ್ಬೋದು ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ. ದೆನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಪ್ಲೊಮಾ, ಇದು ಒಂದು 1 ಇಯರ್ ಇರುತ್ತೆ. ಇದನ್ನು ಕೂಡ ಮಾಡ್ಬೋದು ಬಿಕಾಮ್ ಆದ್ಮೇಲೆ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಡಿಪ್ಲೊಮಾ ಅಂತಂದೇಳಿ 1 ಇಯರ್ ಇರುತ್ತೆ. ಇದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ MCA ಕೂಡ ಮಾಡ್ಬೋದು. ಇದು 3 ಇಯರ್ಸ್ ಇರುತ್ತೆ. ಸಾಫ್ಟ್ವೇರ್ ಜಾಬ್ ನಲ್ಲಿ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಬಹಳಷ್ಟು ಅವಕಾಶಗಳಿರ್ತವೆ. ದೆನ್ ಇದಾದ್ಮೇಲೆ FDA, SDA, FDCA ಇನ್ ಗವರ್ಮೆಂಟ್ ಆರ್ ಪ್ರೈವೇಟ್ ಸೆಕ್ಟರ್ಸ್. FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, FDCA ಫಸ್ಟ್ ಡಿವಿಷನ್ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಬರುತ್ತೆ. ಸೊ ಇದು ಪ್ರೈವೇಟ್ ನಲ್ಲಿ ಇರ್ತವೆ, ಮತ್ತೆ ಪ್ರೈವೇಟ್ ನಲ್ಲೂ ಮತ್ತೆ ಗವರ್ಮೆಂಟ್ ಅಲ್ಲಿ ಎರಡರಲ್ಲೂ ಇರ್ತವೆ. ಸೊ FD ಆಗೋರು, FDCA ಆಗೋರು ಕೂಡ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ಬೋದು. ದೆನ್ BBA ಮಾಡ್ಬೋದು. ಇದು 3 ಇಯರ್ಸ್ ಇರುತ್ತೆ. ದೆನ್ MBA ಕೂಡ ಮಾಡ್ಬೋದು. ಇದು 2 ಇಯರ್ಸ್ ಇರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಕಾಮರ್ಸ್ ಅನ್ನ ಮಾಡಿ PUC ಕಾಮರ್ಸ್ ಅನ್ನ ಮಾಡಿ ಬಿಕಾಮ್ ಮಾಡಿದೇನೆ ಡೈರೆಕ್ಟ್ ಆಗಿ BBA ಮಾಡ್ಬೋದು. ಇದು 3 ಇಯರ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ MBA ಅಂತ ಮಾಡ್ಬೋದು. 2 ಇಯರ್ಸ್ ಇರುತ್ತೆ. ದೆನ್ BCA ಕಾಮರ್ಸ್ PUC ಕಾಮರ್ಸ್ ಅನ್ನ ಮುಗಿಸಿ ಆದ್ಮೇಲೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಂದೇಳಿ ಇದು 3 ಇಯರ್ಸ್ ಇರುತ್ತೆ. ಇದು 3 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ MCA ಕೂಡ ಮಾಡ್ಬೋದು, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಂದೇಳಿ. ಆರ್ಕ್ ಅಂತ ಬರ್ತತಿ. ಅಂದ್ರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂತಂದೇಳಿ ಇದು 5 ಇಯರ್ಸ್ ಕೋರ್ಸ್ ಇರ್ತತಿ. ಇದನ್ನ BA ಆದ್ಮೇಲೂ ಕೂಡ ಮಾಡ್ಬೋದು, ಬಿಕಾಮ್ ಆದ್ಮೇಲೂ ಕೂಡ ಮಾಡ್ಬೋದು. ಸಾರಿ, PUC ಕಾಮರ್ಸ್ ಆದ್ಮೇಲೆ ಮಾಡ್ಬೋದು, PUC BA ಆದ್ಮೇಲೆ PUC ಆರ್ಟ್ಸ್ ಕೂಡ ತಗೊಂಡ್ ಮಾಡ್ಬೋದು. ಅಥವಾ
ಪಿ ಯು ಸಿ ಸೈನ್ಸ್ ಅನ್ನ ಕೂಡ ಮಾಡಿ ಆರ್ಕಿಟೆಕ್ಚರ್ ಮಾಡಬಹುದು. ಬಿ ಬಿ ಆರ್ಕ್ ಅಂತ ಕರಿತೀವಿ, ಇದು 5 ಇಯರ್ಸ್ ಕೋರ್ಸ್. ನೆಕ್ಸ್ಟ್ ಕಾಲ್ ಸೆಂಟರ್ ನಲ್ಲಿ ಬಹಳಷ್ಟು ಅವಕಾಶಗಳಿರ್ತವೆ. ಸೊ ಪಿ ಯು ಸಿ ಕಾಮರ್ಸ್ ಅನ್ನ ಮಾಡಿದ್ಮೇಲೆ ಇದು ಡೈರೆಕ್ಟ್ ಆಗಿ ಯಾರಾದ್ರೂ ಪಿ ಯು ಸಿ ಅನ್ನ ಮುಗಿಸಿದ ಐದರ್ ಇನ್ ಸೈನ್ಸ್, ಐದರ್ ಇನ್ ಕಾಮರ್ಸ್ ಆರ್ ಐದರ್ ಇನ್ ಆರ್ಟ್ಸ್, ಯಾವುದೇ ಒಂದು ಬ್ರಾಂಚ್ ನವರು ಕೂಡ ಇದನ್ನ ಕಾಲ್ ಸೆಂಟರ್ ಗೆ ಸೇರ್ಕೋಬಹುದು. ಜಾಬ್ಸ್ ಇನ್ ಕಾಲ್ ಸೆಂಟರ್ ಆಸ್ ಎಕ್ಸಿಕ್ಯೂಟಿವ್ ನಲ್ಲಿ ಕಾಲ್ ಸೆಂಟರ್ ಆಗಿ ವರ್ಕ್ ಮಾಡಬಹುದು ಡೈರೆಕ್ಟ್ ಆಗಿ ಪಿ ಯು ಸಿ ಅನ್ನ ಮುಗಿಸಿದವ್ರಿಗೆ. ಅಂಡ್ SDA ವಿಲೇಜ್ ಅಕೌಂಟೆಂಟ್ ಕೂಡ ಆಗ್ಬೋದು. ಪಿ ಯು ಸಿ ಮುಗಿಸಿದ್ರೆ ಸಾಕು, SDA ವಿಲೇಜ್ ಅಕೌಂಟೆಂಟ್ ಕೂಡ ಅವಕಾಶಗಳು ಸಿಗ್ತವೆ. ಇಷ್ಟು ನಾವು ಕಾಮರ್ಸ್ ನಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥವುಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಬಹಳಷ್ಟು ಅವಕಾಶಗಳು ಇರ್ತವೆ ಕಾಮರ್ಸ್ ಮಾಡಿದೆ ಅಂತಂದ್ರೆ. ಇಷ್ಟು ಇದಾದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ, ಆರ್ಟ್ಸ್ ಹೋಗೋಣ. 2 ವರ್ಷ ಕೋರ್ಸ್ ಇರುತ್ತತಿ. ಪಿ ಯು ಸಿ ನಲ್ಲಿ ಆರ್ಟ್ಸ್ ಅನ್ನ ತಗೊಂಡೆ ಅಂತಂದ್ರೆ ಏನೇನು ಅವಕಾಶಗಳಿದಾವೆ ಅದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ಟೀಚರ್ ಆಗ್ಬೇಕು ಅಂತ ಅನ್ನೋರು D.Ed ಅನ್ನ ಮಾಡಿದ್ರೆ ಸಾಕು, ಇಲ್ಲಿ ಟೀಚರ್ ಆಗಿ ನೀವು ವರ್ಕ್ ಮಾಡಬಹುದು. ಪಿ ಯು ಸಿ ಆರ್ಟ್ಸ್ ಮಾಡಿದವ್ರಿಗೆ, ಅಥವಾ ನಾನು D.Ed ಅನ್ನ ಮಾಡೋದಿಲ್ಲ BA ಮಾಡ್ತೀನಿ ಅಂತ ಅನ್ನೋರು, ಅಂದ್ರೆ ಪಿ ಯು ಸಿ ಆರ್ಟ್ಸ್ ಅನ್ನ ಮುಗಿಸ್ಕೊಂಡು BA ಮಾಡ್ತೀನಿ ಅಂತ ಅನ್ನೋರು, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕರಿತೀವಿ. ಇದು 3 ಇಯರ್ಸ್ ಕೋರ್ಸ್ ಇರ್ತತಿ. ಸೊ BA ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. BA ಕಂಪ್ಲೀಟ್ ಆದ ತಕ್ಷಣ ನೀವು ಮತ್ತೆ MA ಮಾಡಬಹುದು, ಮಾಸ್ಟರ್ ಆಫ್ ಆರ್ಟ್ಸ್ ಅಂತಂದೇಳಿ. ಇದು 2 ಇಯರ್ಸ್ ಕೋರ್ಸ್ ಇರ್ತತಿ. ಇದಾದ್ಮೇಲೆ MPhil ಮಾಡಬಹುದು, MA ಇದು PhD ಮಾಡಬಹುದು. ಸೊ BA ಅನ್ನ ಕಂಪ್ಲೀಟ್ ಮಾಡಿ ನಾನು MA ಮಾಡೋದಿಲ್ಲ ಅಂತ ಅನ್ನೋರಿಗೆ ಡೈರೆಕ್ಟ್ ಆಗಿ UPSC ಎಕ್ಸಾಮ್ ಅನ್ನ ಪ್ರತಿ ವರ್ಷ UPSC ಎಕ್ಸಾಮ್ ಕಾಲ್ ಮಾಡ್ತಿರ್ತಾರೆ. IAS ಆಫೀಸರ್ ಆಗೋದಕ್ಕೆ ಅವಕಾಶ ಇರುತ್ತೆ. BA ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಈ ತರ UPSC ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬಹುದು. ನೆಕ್ಸ್ಟ್ BA ಅನ್ನ ಕಂಪ್ಲೀಟ್ ಮಾಡಿ ನಾನು UPSC ಬರೆಯೋದ್ರ ಜೊತೆಗೆ ಬೇರೆ ಕೋರ್ಸ್ ಅನ್ನ ಮಾಡ್ತೀನಿ ಅಂತ ಅನ್ನೋರು BPEd ಕೂಡ ಮಾಡಬಹುದು. ಇದು 2 ಇಯರ್ಸ್ ಇರುತ್ತೆ. BA ಕಂಪ್ಲೀಟ್ ಮಾಡಿದ್ಮೇಲೆ BPEd ಮಾಡಿದೆ ಅಂತಂದ್ರೆ 2 ಇಯರ್ಸ್ ಇರ್ತತಿ. ಇದನ್ನ ಕಂಪ್ಲೀಟ್ ಮಾಡಿ ನಾನು MPEd ಆಗ್ತೀನಿ ಅಂದ್ರೆ, BPEd ಅಂತಂದ್ರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ, ಅಂಡ್ MPEd ಅಂತಂದ್ರೆ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ 2 ಇಯರ್ಸ್ ಇರ್ತತಿ. ಇದು ನೀವು PE ಟೀಚರ್ ಆಗ್ಬಹುದು ಇನ್ ಕಾಲೇಜ್ ಆರ್ ಸ್ಕೂಲ್ ನಲ್ಲಿ. ದೆನ್ BPEd ಅಂತ ಮಾಡಿದ್ರೆ ಸ್ಕೂಲ್ ನಲ್ಲಿ ಪಿ ಟೀಚರ್ ಆಗ್ತೀರಿ. MPEd ಮಾಡಿದೆ ಅಂತಂದ್ರೆ ಬೋತ್ ಸ್ಕೂಲ್ ಅಂಡ್ ಕಾಲೇಜ್ ನಲ್ಲಿ ಕೂಡ ವರ್ಕ್ ಮಾಡಬಹುದು. MPEd ಅನ್ನ ಮಾಡಿದೆ ಅಂತಂದ್ರೆ 2 ಇಯರ್ಸ್ ಕೋರ್ಸ್ ಇರ್ತತಿ. ಸೊ ಇಷ್ಟು ಇದಾದ್ಮೇಲೆ BA ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಕ್ಲರ್ಕ್ ಆಗಿ ವರ್ಕ್ ಮಾಡಬಹುದು, ಇನ್ಸೂರೆನ್ಸ್ ಏಜೆಂಟ್ ಆಗಿ ವರ್ಕ್ ಮಾಡಬಹುದು, ಪ್ರೊಬೇಷನರಿ ಫೀಲ್ಡ್ ನಲ್ಲಿ ಕೂಡ ವರ್ಕ್ ಮಾಡಬಹುದು. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಪ್ರತಿ ವರ್ಷ ಕಾಲ್ ಮಾಡ್ತಾ ಇರ್ತಾರೆ. ಇದಕ್ಕೇನು ಇಂಥದೇ ಕೋರ್ಸ್ ಅಂತ ಏನಿಲ್ಲ, ಒಟ್ಟು ಡಿಗ್ರಿ ಆಗಿರ್ಬೇಕು. ಡಿಗ್ರಿ ಅಂತಂದ್ರೆ BA, BSc, BE ಇವಕ್ಕೆಲ್ಲಕ್ಕೂ ನಾವು ಡಿಗ್ರಿ ಅಂತ ಕರಿತೀವಿ. BCom ಇವೆಲ್ಲ ಇದಾವಲ್ಲ, ಇದು ಏನದು ಡಿಗ್ರಿ. ಸೊ ಈ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಬ್ಯಾಂಕಿಂಗ್ ನಲ್ಲಿ ಕೂಡ ಅವಕಾಶಗಳಿರ್ತವೆ. UPSC ಎಕ್ಸಾಮ್ಸ್ ಬರೆಯೋಕು ಅಷ್ಟೇ, BSc ಮಾಡಿದ್ರು ಅಷ್ಟೇ, BE ಮಾಡಿದ್ರು ಅಷ್ಟೇ, ಯಾವುದೇ ಒಂದು ಡಿಗ್ರಿ ಕೋರ್ಸ್ ಅನ್ನ ಮಾಡಿದೆ ಅಂತಂದ್ರೆ UPSC ಎಕ್ಸಾಮ್ ಬರೆದು IAS ಆಫೀಸರ್ ಆಗ್ಬೋದು. ದೆನ್ BA ಕಂಪ್ಲೀಟ್ ಮಾಡಿದ್ರೆ ಈ ಜರ್ನಲಿಸಂ ಅನ್ನ ಕೂಡ ಮಾಡಬಹುದು. 2 ಇಯರ್ಸ್ ಕೋರ್ಸ್ ಇರ್ತತಿ. ಜರ್ನಲಿಸಂ ನಲ್ಲಿ ರಿಪೋರ್ಟರ್ ಆಗ್ಬೋದು ಅಥವಾ ಆಂಕರ್ ಆಗ್ಬೋದು, ಟಿವಿ ನಲ್ಲಿ, ಮೀಡಿಯಾದಲ್ಲಿ, ಟಿವಿ ಅಥವಾ ಇದು ಮೀಡಿಯಾ ಅಥವಾ ಪ್ರೆಸ್ ನಲ್ಲಿ, ಐದರ್ ಇನ್ ಪೇಪರ್ ಆರ್ ಐದರ್ ಇನ್ ಟಿವಿ ಮೀಡಿಯಾ. ಈ ಮೀಡಿಯಾದಲ್ಲಿ ರಿಪೋರ್ಟರ್ ಆಗಿ ವರ್ಕ್ ಮಾಡಬಹುದು ಅಥವಾ ಆಂಕರ್ ಆಗಿ ವರ್ಕ್ ಮಾಡಬಹುದು. ಜರ್ನಲಿಸಂ ಅನ್ನ ಮಾಡಿದೆ ಅಂತಂದ್ರೆ ಇದು 2 ಇಯರ್ಸ್ ಕೋರ್ಸ್ ಇರ್ತತಿ. ಆಫ್ಟರ್ ಕಂಪ್ಲೀಷನ್ ಆಫ್ BA you can join directly to the journalism. It is in 2 years course. Then BA ಕಂಪ್ಲೀಟ್ ಮಾಡಿದ್ಮೇಲೆ ನೀವು LLB ಅನ್ನ ಕೂಡ ಮಾಡಬಹುದು. ಇದು 3 ಇಯರ್ಸ್ ಇರುತ್ತತಿ. LLB ಅಂದ್ರೆ ಲಾಯರ್ ಆಗ್ಬೋದು, ಮುಂದೆ ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಅಥವಾ ಮುಂದೆ ಬೇರೆ ಬೇರೆ ಅವಕಾಶಗಳಿರ್ತವೆ. ಸೊ BA ಕಂಪ್ಲೀಟ್ ಮಾಡಿ 3 ಇಯರ್ಸ್ BA ಕಂಪ್ಲೀಟ್ ಮಾಡಿ LLB ಗೆ ಜಾಯ್ನ್ ಆಗ್ಬೇಕಾಗುತ್ತೆ. 3 ಇಯರ್ಸ್ ಕೋರ್ಸ್ ಇದು. ದೆನ್ ಇದಾದ್ಮೇಲೆ LLM ಅಂತಾನು ಕೂಡ ಮಾಡಬಹುದು. ಇದು 2 ಇಯರ್ಸ್ ಕೋರ್ಸ್ ಇರ್ತತಿ. ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಹೈಯರ್ ಎಜುಕೇಶನ್ ಹೋದಂಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ PUC ಆರ್ಟ್ಸ್ ಅನ್ನ ಮಾಡಿದವ್ರಿಗೆ ಡೈರೆಕ್ಟ್ ಆಗಿ BA ಅನ್ನ ಜಾಯ್ನ್ ಆಗಿದೆ ಅಂತಂದ್ರೆ BA ಜಾಯ್ನ್ ಆದ್ಮೇಲೆ ಇಷ್ಟು ಅವಕಾಶಗಳು ಇರ್ತವೆ, ಇನ್ನೂ ಇದಾವೆ. ಸೊ B.Ed ಕೋರ್ಸ್ ಅನ್ನ ಅಂದ್ರೆ BA ಮಾಡ್ಕೊಂಡು ಡೈರೆಕ್ಟ್ ಆಗಿ ಟೀಚರ್ ಆಗ್ತೀನಿ ಅಂತ ಅನ್ನೋರು B.Ed ಅನ್ನ ಮಾಡಬಹುದು. ಇದು 2 ಇಯರ್ಸ್ ಕೋರ್ಸ್ ಇರ್ತೈತಿ. ಇವಾಗ ಸದ್ಯಕ್ಕೆ ನಡೀತಾ ಇರೋದು 2 ಇಯರ್ಸ್. ಮುಂದೆ ಏನೋ 1 ವರ್ಷ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. B.Ed ಅನ್ನೋದು ಇದು 2 ಇಯರ್ಸ್ ಕೋರ್ಸ್ ಇವಾಗ ನಡೀತಾ ಇದೆ. ಸೊ ನೀವು PUC ಆರ್ಟ್ಸ್ ಅನ್ನ ಮುಗಿಸ್ಕೊಂಡು BA 3 ಇಯರ್ಸ್ ಅನ್ನ ಮುಗಿಸ್ಕೊಂಡು ಅದಾದ್ಮೇಲೆ
ಬಿ ಎಡ್ ಗೆ ಬರ್ಬೇಕಾಗುತ್ತೆ 2 ಇಯರ್ಸ್. ಅವಾಗ ನೀವು ಟೀಚರ್ ಆಗ್ತೀರಿ ಸ್ಕೂಲ್ಗಳಲ್ಲಿ. ಅಥವಾ ಎಂ ಎಡ್ ಮಾಡ್ತೀನಿ ಅಂತಂದ್ರೆ ಎಂ ಎಡ್ ಮಾಡ್ಕೊಂಡು ನೀವು ಈ ಬಿ ಎಡ್ ಕಾಲೇಜ್ಗಳಿಗೆ ನೀವು ಲೆಕ್ಚರ್ ಆಗಿ ಹೋಗ್ಬೋದು, ಎಂ ಎಡ್ ಅನ್ನ ಮಾಡ್ತೀನಿ ಅಂತ ಅನ್ನೋರು. ದೆನ್ ಬಿ ಎ ಕಂಪ್ಲೀಟ್ ಆದ್ಮೇಲೆ ಎಂ ಬಿ ಎ ಎಂ ಸಿ ಎಂ ಕೂಡ ಮಾಡ್ಬೋದು. ಇದು 2 to 3 ಇಯರ್ಸ್ ಇರುತ್ತೆ. ಸಾಫ್ಟ್ವೇರ್ ಜಾಬ್ಗಳು ಬೇಕು ಅಂತ ಅನ್ನೋದಾದ್ರೆ ಎಂ ಬಿ ಎ ಮಾಡ್ಕೊಂಡು ಸಾಫ್ಟ್ವೇರ್ ಜಾಬಿಗೆ ಜಾಯ್ನ್ ಆಗ್ಬೋದು ಆಫ್ಟರ್ ಬಿ ಎ ನ ಕಂಪ್ಲೀಟ್ ಮಾಡ್ಕೊಂಡು ಆದ್ಮೇಲೆ. ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಬಿ ಎ ಕಂಪ್ಲೀಟ್ ಆಗ್ತಿದ್ದಂಗೆ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ಬೋದು. ಅವಾಗಲೇ ಹೇಳಿದ್ನಲ್ಲ, ಇದು ಬಿ ಕಾಮ್ ನಲ್ಲೂ ಕೂಡ ಬರುತ್ತೆ ಅಂಡ್ ಬಿ ಎ ನಲ್ಲಿ ಕೂಡ ಬರುತ್ತೆ, ಬಿ ಎಸ್ ಸಿ ನಲ್ಲಿ ಕೂಡ ಬರುತ್ತೆ. ಸೊ ಬಿ ಎ ನ ಮುಗಿಸಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಅನ್ನ ಓದಿದೆ ಅಂತಂದ್ರೆ ಲೈಬ್ರರಿಯನ್ ಆಗ್ಬೋದು. ದೆನ್ ಎಂ ಸಿ ಎನು ಕೂಡ ಮಾಡ್ಬೋದು. ಇದು 3 ಇಯರ್ಸ್ ಕೋರ್ಸ್ ಇರ್ತತಿ. ಬಿ ಎ ಕಂಪ್ಲೀಟ್ ಆದ್ಮೇಲೆ ಎಂ ಸಿ ಎ ಅಂತಂದೇಳಿ ಮಾಡ್ಬೋದು. ಅಂದ್ರೆ ಬಿ ಸಿ ಎ ಕಂಪ್ಲೀಟ್ ಮಾಡಿರ್ಬೇಕು. ಬಿ ಸಿ ಎ ಕಂಪ್ಲೀಟ್ ಮಾಡಿ ಆಮೇಲೆ ಎಂ ಸಿ ಎ ಬರ್ತೀವಿ. ಸಾಫ್ಟ್ವೇರ್ ನಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ಜಾಬ್ ಪರ್ಪಸ್ಸಿಗೆ. ದೆನ್ ಬಿ ಎ ಕಂಪ್ಲೀಟ್ ಮಾಡಿ 3 ಇಯರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಎಫ್ ಡಿ ಎ ಕೂಡ ಆಗ್ಬೋದು, ಎಫ್ ಡಿ ಸಿ ಎ ಕೂಡ ಆಗ್ಬೋದು ಇನ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಸೆಕ್ಟರ್. ಅವಾಗಲೇ ಹೇಳಿದ್ನಲ್ಲ, ಸೊ ಬಿ ಕಾಮ್ ಅನ್ನ ಮಾಡಿದ್ಮೇಲೆ ಎಫ್ ಡಿ ಎನ್ ಆಗ್ಬೋದು, ಎಫ್ ಡಿ ಸಿ ಎನ್ ಆಗ್ಬೋದು ಅಂತ ಹೇಳಿದ್ನಲ್ಲ, ಅದೇ ತರನೇ ಬಿ ಎ ಕೂಡ ಕಂಪ್ಲೀಟ್ ಮಾಡಿದ್ರು ಕೂಡ ಎಫ್ ಡಿ ಆಗ್ಬೋದು, ಎಫ್ ಡಿ ಸಿ ಆಗ್ಬೋದು. ಇವನ್ ಬಿ ಎಸ್ ಸಿ ಬಿ ಯಾವ್ದಾದ್ರು ಒಂದು ಡಿಗ್ರಿ ಕೋರ್ಸ್ ಅನ್ನ ಮಾಡಿದ್ರೆ ಸಾಕು. ಒಟ್ನಲ್ಲಿ ಪಿ ಯು ಸಿ ಆದ್ಮೇಲೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಈ ತರ ಸಾಕಷ್ಟು ಅವಕಾಶಗಳು ನಿಮ್ಮ ಮುಂದಿರುತ್ತವೆ. ದೆನ್ ಬಿ ಎ ಕಂಪ್ಲೀಟ್ ಮಾಡಿ ಆದ್ಮೇಲೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಕೆಪಿಎಸ್ಸಿ ನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದೇಳಿ ಬರ್ತತಿ. ಕೆಪಿಎಸ್ಸಿ ನಲ್ಲಿ ಬಹಳಷ್ಟು ಅವಕಾಶಗಳು, ಅಂದ್ರೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕಾಲ್ ಮಾಡ್ತಾ ಇರ್ತಾರೆ ಅವರು ಕೆಪಿಎಸ್ಸಿ ನವರು. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದು, ನೀವು ಕೆ ಎಸ್ ಅನ್ನ ಮಾಡ್ಬೋದು. ಕೆಪಿಎಸ್ಸಿ ಇಂದ ಕಾಲ್ ಮಾಡ್ತಕ್ಕಂತ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಡೈರೆಕ್ಟ್ ಆಗಿ ನೀವು ಫೇಸ್ ಮಾಡಬಹುದು. ಬಿ ಎ ಕಂಪ್ಲೀಟ್ ಮಾಡಿದ್ರೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದಾ? ಎಸ್, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ಇವನ್ ನಮ್ಮ ಕರ್ನಾಟಕ ಸಬ್ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲ, ಇವನ್ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದು. ಒಟ್ಟಿನಲ್ಲಿ ಬಿ ಎ ಮುಗಿಸಿದೆ ಅಂತಂದ್ರೆ, ಡಿಗ್ರಿ ಕೋರ್ಸ್ ಅನ್ನ ಮುಗಿಸಿದೆ ಅಂತಂದ್ರೆ ಯಾವುದೇ ಒಂದು ಜಾಬಿಗೆ ಅಪಾರ್ಚುನಿಟೀಸ್ಗಳು ಸಿಗ್ತಾನೆ ಇರ್ತವೆ. ಯಾವುದೇ ಒಂದು ಜಾಬಿಗೆ ಅಪ್ಲೈ ಮಾಡಬಹುದು. ದೆನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅಂತ ಅನ್ನೋರು ಡಿಪ್ಲೊಮಾ, ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಅಂತಂದು ಹೇಳಿ ಒಂದು ಕೋರ್ಸ್ ಬರ್ತತಿ. ಇದು 3 ಇಯರ್ಸ್ ಇರ್ತತಿ. ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಡೈರೆಕ್ಟ್ ಆಗಿ ಪಿ ಯು ಸಿ ಆರ್ಟ್ಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಫ್ಯಾಷನ್ ಡಿಸೈನಿಂಗ್ ಸೇರ್ಕೋಬಹುದು. ಇದನ್ನೇನು ಬಿ ಎ ಮಾಡೋ ಅವಶ್ಯಕತೆ ಇಲ್ಲ. ಫ್ಯಾಷನ್ ಡಿಸೈನಿಂಗ್ ಗೆ ಡೈರೆಕ್ಟ್ ಆಗಿ 3 ಇಯರ್ಸ್ ಅಂದ್ರೆ ಪಿ ಯು ಸಿ ಆರ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿ 3 ಇಯರ್ಸ್ ಕೋರ್ಸ್ ಅನ್ನ ಮಾಡಬಹುದು ಫ್ಯಾಷನ್ ಡಿಸೈನಿಂಗ್ ಗೆ. ದೆನ್ BBA ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. BBA ಇದು 3 ಇಯರ್ಸ್ ಇರ್ತತಿ. ಅಥವಾ ನೆಕ್ಸ್ಟ್ ಅದಾದ್ಮೇಲೆ MBA ಕೂಡ ಮಾಡಬಹುದು, 2 ಇಯರ್ಸ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಆರ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದವರು BBA ಮಾಡಬಹುದು 3 ಇಯರ್ಸ್ ಅಂಡ್ MBA ಮಾಡಬಹುದು 2 ಇಯರ್ಸ್. ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈ ಕಡೆ ಬರ್ಬೇಕು. ಹಂಗಾದ್ರೆ ನೆಕ್ಸ್ಟ್ ಇದು ಆದ್ಮೇಲೆ MBA ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನೀವು ಹೋಟೆಲ್ ಮ್ಯಾನೇಜರ್ ಆಗ್ಬೋದು. ಇನ್ನು ಒಳ್ಳೊಳ್ಳೆ ಸ್ಟಾರ್ ಹೋಟೆಲ್ಗಳಲ್ಲಿ ಮ್ಯಾನೇಜರ್ ಆಗ್ಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ BBA ಮಾಡ್ಕೊಂಡು MBA ಮಾಡ್ಬೇಕಾಗುತ್ತೆ. ದೆನ್ ಬಿ ಆರ್ಕ್, ಇದು ಆರ್ಕಿಟೆಕ್ಚರ್ ಬಗ್ಗೆ ಅವಾಗ ಹೇಳಿದ್ದಲ್ಲ. ಸೊ ಕಾಮರ್ಸ್ ಕೂಡ ನಾವು ಕಾಮರ್ಸ್ ಅನ್ನ ಮಾಡಿ ಕೂಡ ಆರ್ಕಿಟೆಕ್ಚರ್ ಆಗ್ಬೋದು, ಅಥವಾ ಆರ್ಟ್ಸ್ ಅನ್ನು ಕೂಡ ಮಾಡಿ ಆರ್ಕಿಟೆಕ್ಚರ್ ಆಗ್ಬೋದು. ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂತ ಬರ್ತತಿ. ಇದು 5 ಇಯರ್ಸ್ ಇರ್ತತಿ. ಅವಾಗ್ಲೇ ಹೇಳ್ದಂಗೆ ಇದು 5 ಇಯರ್ಸ್ ಕೋರ್ಸ್. ಡೈರೆಕ್ಟ್ ಆಗಿ PUC ಅನ್ನ ಮುಗಿಸ್ಕೊಂಡ್ ಆದ್ಮೇಲೆ ಆರ್ಕಿಟೆಕ್ಚರ್ ಗೆ ಸೇರ್ಕೋಬಹುದು. ನಿಮ್ಗೆ ಜಾಬ್ಗಳು ಸಿಗ್ತವೆ. ಜಾಬ್ಸ್ ಇನ್ ಕಾಲ್ ಸೆಂಟರ್ ಆಸ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ನಲ್ಲಿ ಕೂಡ ವರ್ಕ್ ಮಾಡಬಹುದು PUC ಆರ್ಟ್ಸ್ ಆದ್ಮೇಲೆ ಡೈರೆಕ್ಟ್ ಆಗಿ. ದೆನ್ SD ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು. ಇದನ್ನ ಪ್ರತಿ ಸರನು ಹೇಳಿದೀನಿ. ಸೈನ್ಸ್ ಕೂಡ ಮಾಡಿದ್ರು ಅವಕಾಶಗಳಿರ್ತವೆ. SDA ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಕೂಡ ಆಗ್ಬೋದು. PUC ಆದ್ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಇದು ಸೈನ್ಸ್ ನಲ್ಲೂ ಬರುತ್ತೆ, ಕಾಮರ್ಸ್ ನಲ್ಲೂ ಬರುತ್ತೆ ಅಂಡ್ ಆರ್ಟ್ಸ್ ನಲ್ಲೂ ಕೂಡ ಬರುತ್ತೆ. SDA ಮತ್ತೆ ವಿಲೇಜ್ ಅಕೌಂಟೆಂಟ್ ಇಷ್ಟು ನಿಮಗೆ ನಾನ್ ಲಿಸ್ಟ್ ಮಾಡಿರ್ತಕ್ಕಂತ ಅವಕಾಶಗಳಾಗಿದ್ದಾವೆ. ಇನ್ನು ಮುಂದೆ ಹೈಯರ್ ಎಜುಕೇಶನ್ ಹೋಗ್ತಾ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ನೀವೊಂದು ಕೋರ್ಸ್ ಅನ್ನ ಚಾಯ್ಸ್ ಮಾಡ್ಬೇಕಾದ್ರೆ ನಿಮ್ದೇ ಆಗಿರತಕ್ಕಂತ ವೇನಲ್ಲಿ ಚಾಯ್ಸ್ ಮಾಡ್ಬೇಡ್ರಿ.
ಸ್ಕೋಪ್ ಅನ್ನ ಯಾವ ತರ ಇದೆ, ಯಾವ ಸ್ಕೋಪ್ ಇದೆ ಜಾಸ್ತಿ, ಅದನ್ನ ಎಲ್ಲರ ಹತ್ರನ ಕೆಲವೊಬ್ಬರ ಹತ್ರ ತಿಳ್ಕೊಂಡು ನಿಮ್ಮ ಪೇರೆಂಟ್ಸ್ ಗೈಡೆನ್ಸ್ ನಲ್ಲಿ ವೈಸ್ ಆಗಿ ಚೂಸ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.